ಅದರಲ್ಲೂ ಕೂಡ ಒಂದಷ್ಟು ಟ್ರೋಲ್ಸ್ ಕೂಡ ಆಗ್ತಾ ಇದೆ. ಈ ಕಡೆ ಅವರ ವೈಫು ರಾಧಿಕಾ ಪಂಡಿತ್ ಅವರ ಟ್ರೋಲ್ಸ್ ಕೂಡ ಆಗ್ತಾ ಇದೆ. ಅಷ್ಟು ಹಸಿ ಬಿಸಿ ದೃಶ್ಯ ಇದೆ, ನಮಗೆ ಮಕ್ಕಳಿಗೆ ತೋರ್ಸಕ್ ಆಗ್ತಿಲ್ಲ ಟೀಸರ್ನ. ದುರಂಧರ್ ಸಿನಿಮಾ ಸಿಕ್ಕಾಪಟ್ಟೆ ಹಿಟ್ ಆಗಿತ್ತು. ಆ ಒಂದು ಕಥೆಯನ್ನೇ ನಮ್ಮ ಭಾರತೀಯರು ಇಷ್ಟಪಟ್ಟು ಟಾಕ್ಸಿಕ್ ಟೀಸರ್ಗೆ ಲಿಂಕ್ ಮಾಡಿ ಒಂದಷ್ಟು ಟ್ರೋಲ್ ಕೂಡ ಆಗ್ತಾ ಇದೆ. ಚಿಯರ್ ಅಪ್ ಮಾಡುವಂತಹ ಕೆಲಸವನ್ನ ಯಶ್ ಅವ್ರ ತಾಯಿನೂ ಮಾಡಿದ್ದಾರೆ. ಪಾಸಿಟಿವ್ ಆಗಿ ಈ ಒಂದು ಸಿನಿಮಾನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸ್ತ್ರೀವಾದಿ ಆಗಿರೋದ್ರಿಂದ ಈ ರೀತಿ ಕಂಟೆಂಟ್ ಗಳನ್ನ ಯಾಕೆ ಕೊಡ್ತೀರಾ? ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪಲ್ಲವಿ ಎನ್ರಾಜ್. ಈಗಂತೂ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಓಪನ್ ಮಾಡಿದ್ರೆ ಸಾಕು, ಬರೀ ಟಾಕ್ಸಿಕ್ದೇ ಮಾತು ಜೋರಾಗ್ಬಿಟ್ಟಿದೆ. ಜಸ್ಟ್ ಒಂದೇ ಒಂದು ಟೀಸರಿಂದ ಈ ಮಟ್ಟದ ಒಂದು ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ ಯಾರೂ ಕೂಡ ಊಹೆನೂ ಮಾಡ್ಕೊಂಡಿರಲಿಲ್ಲ. ಒಂದಷ್ಟು ಟೀಕೆಗಳು ಕೂಡ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಪಾಸಿಟಿವ್ ರಿವ್ಯೂಸ್ ಬರ್ತಾ ಇರೋದು ಕೂಡ ಬಹಳ ಒಳ್ಳೆಯ ವಿಚಾರ ಅಂತ ಹೇಳ್ಬೋದು. ಆ ಎಲ್ಲ ಟೀಕೆಗಳಿಗೂ ಕೂಡ ಗೋಲಿ ಹೊಡೆದು ಸಿನಿಮಾ ತಂಡ ಒಂದು ಒಳ್ಳೆ ಟೀಸರನ್ನು ಕೊಟ್ಟಿದೆ. ಸಿನಿಮಾ ಟ್ರೈಲರ್ ಆಗಿರಬಹುದು, ನೆಕ್ಸ್ಟು ಸಿನಿಮಾ ಆಗಿರಬಹುದು, ಒಳ್ಳೆ ಕಂಟೆಂಟನ್ನು ಕೊಡೋಕೆ ಸಿನಿಮಾ ತಂಡ ರೆಡಿ ಆಗಿದೆ ಅಂತಲೇ ಹೇಳ್ಬೋದು. ಜಸ್ಟ್ 24 ಗಂಟೆನಲ್ಲಿ ಈ ಒಂದು ಟಾಕ್ಸಿಕ್ ಟೀಸರ್ ಟ್ರೆಂಡಿಂಗ್ನಲ್ಲಿರೋದು ಬಹಳ ವಿಶೇಷ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಡೀ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನಲ್ಲಿ ಒಳ್ಳೆ ರೀತಿಯ ಹೊಸ ಚರ್ಚೆಯನ್ನು ಕೂಡ ಹುಟ್ಟಾಗ್ತಿದೆ. ಅದರಲ್ಲೂ ಕೂಡ ಒಂದಷ್ಟು ಟ್ರೋಲ್ಸ್ ಕೂಡ ಆಗ್ತಾ ಇದೆ. ಈ ಹಿಂದೆ ಯಶ್ ಅವರ ಸಿನಿಮಾದ ಅವರು ಅಭಿನಯಿಸಿದಂತಹ ಸಿನಿಮಾಗಳಲ್ಲಿ ಮೇಜರ್ ಆಗಿರುವಂತಹ ಟ್ರೋಲ್ಗಳು ಕೂಡ ಆಗ್ತಾ ಇದೆ. ಈ ಕಡೆ ಅವರ ವೈಫು ರಾಧಿಕಾ ಪಂಡಿತ್ ಅವರ ಟ್ರೋಲ್ಸ್ ಕೂಡ ಆಗ್ತಾ ಇದೆ. ಒಂದಷ್ಟು ಖ್ಯಾತ ಸಿನಿಮಾ ಮೇಕರ್ಸು ಈ ಒಂದು ಟೀಸರ್ಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ದಾರೆ. ಅಂದರೆ ಯೂಶಲಿ ನಮ್ಮ ಕನ್ನಡದ ಸಿನಿಮಾಗಳು ಅಥವಾ ನಮ್ಮ ಭಾರತೀಯ ಸಿನಿಮಾಗಳು ಅಂತ ಬಂದಾಗ ಎಲ್ರಿಗೂ ಒಂದು ಕನಸಿತ್ತು, ನಮ್ಮ ಭಾರತೀಯ ಸಿನಿಮಾಗಳು ಕೂಡ ಒಂದು ಯಾವಾಗಲಾದರೂ ಒಂದು ಹಾಲಿವುಡ್ ರೇಂಜಲ್ಲಿ ಸಿನಿಮಾಗಳನ್ನು ತೆಗಿಲಿ ಅನ್ನೋದು ಕನಸಿರುತ್ತೆ ಒಂದಷ್ಟು ಸಿನಿಮಾ ಪ್ರೇಮಿಗಳಿಗೆ. ಆ ರೀತಿಯಾದಂತಹ ಕನಸನ್ನು ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರು ಆ ಒಂದು ಕನಸನ್ನು ನನಸು ಮಾಡಿದ್ದಾರೆ. ಅದು ಟಾಕ್ಸಿಕ್ ಮುಖಾಂತರ ಅಂತ ಹೇಳ್ಬೋದು. ಕಂಪ್ಲೀಟಾಗಿ ಈ ಒಂದು ಟೀಸರ್ ಹಾಲಿವುಡ್ ಟಚ್ಚನ್ನು ನಮಗೆ ಕೊಡ್ತಾ ಇದೆ. ಅದರಲ್ಲಿ ಯಶ್ ಅವರ ಅಭಿನಯವಂತೂ ನೆಕ್ಸ್ಟ್ ಲೆವೆಲಲ್ಲಿದೆ ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆ ಮಾತೇ ಇಲ್ಲ. ಅದರಂತೆ ಇನ್ನು ಟ್ರೈಲರ್ ಅಂತ ಬಂದಾಗ ಈ ಟೀಸರ್ ಏನು ನೋಡಿದ್ವಿ ಅದಕ್ಕಿಂತ 2 ಪಟ್ಟಿರುತ್ತೆ. ಅಂದರೆ ನೀವು ಹೇಗೆ ಯೋಚನೆ ಮಾಡ್ತೀರಾ ಆ ರೀತಿಯಾಗಿ ಇರುತ್ತೆ. ನೀವು ಇದರಲ್ಲೊಂದಷ್ಟು ಹಸಿ ಬಿಸಿ ದೃಶ್ಯ ಇದೆ, ನಮಗೆ ಮಕ್ಕಳಿಗೆ ತೋರ್ಸೋಕ್ಕಾಗ್ತಿಲ್ಲ ಟೀಸರ್ನ, ಅದು ಇದು ಅಂತ ಒಂದಷ್ಟು ನೆಗೆಟಿವಿಟಿ ಸ್ಪ್ರೆಡ್ ಆಗ್ತಾ ಇದೆ ಸದ್ಯದ ಮಟ್ಟಿಗೆ ಅಂತ ಹೇಳ್ಬೋದು. ಇವತ್ತು ಕೂಡ ಒಂದಷ್ಟು ಕಂಪ್ಲೇಂಟ್ವರೆಗೂ ಕೂಡ ವಿಚಾರಗಳು ಹೋಗಿದೆ. ಬಟ್ ಸಿನಿಮಾ ಹೀಗೆ ಇರುತ್ತೆ ಅಂತ ನೀವು ಹೇಗೆ ಊಹೆ ಮಾಡ್ಕೊಳ್ತೀರಾ? ಈಗ ಒಬ್ಬ ಸ್ತ್ರೀವಾದಿ ನಿರ್ದೇಶಕಿ ಈ ರೀತಿಯ ಸಿನಿಮಾ ತೆಗಿತಾರೆ ಅಂತಂದರೆ ನೆಕ್ಸ್ಟ್ ಬೇರೆ ಏನೋ ಸಮಥಿಂಗ್ ಸ್ಪೆಷಲ್ ಕೊಡಲಿಕ್ಕೆ ಅವರು ರೆಡಿ ಇದ್ದಾರೆ ಅಂತ ಅರ್ಥ ಅಲ್ವಾ? ಸೊ ಆ ಆ್ಯಂಗಲಿಂದಲೂ ಕೂಡ ಯೋಚನೆ ಮಾಡಿದಾಗ ಈ ಒಂದು ಟೀಸರು, ಈ ಒಂದು ಸಿನಿಮಾ ನಮಗೆ ಇಷ್ಟವಾಗುತ್ತೆ. ಅದರಲ್ಲೂ ಕೂಡ ಆಫ್ಟರ್ KGF 2 ಯಶ್ ಅವರ ಸಿನಿಮಾದ ಮೇಲೆ ಒಂದು ದೊಡ್ಡ ಮಟ್ಟದ ನಿರೀಕ್ಷೆ ಇರುತ್ತೆ ಎಲ್ರಿಗೂ ಕೂಡ. ಆ ಒಂದು ನಿರೀಕ್ಷೆ ಹಾಗೆ ಇಟ್ಕೊಳ್ಳೋಣ, ಆ ನಿರೀಕ್ಷೆ ಹುಸಿ ಆಗಲ್ಲ ಅನ್ನೋದು ಎಲ್ಲರ ಸಿನಿಮಾ ಪ್ರೇಮಿಗಳ ಅಭಿಪ್ರಾಯ ಕೂಡ ಆಗಿರುವಂಥದ್ದು. ಸಹಜವಾಗಿ ಯಾವುದಾದ್ರೂ ಒಂದು ದೊಡ್ಡ ನಟರ ಸಿನಿಮಾ ಬಂದಾಗ ಟ್ರೆಂಡಿಂಗ್ನಲ್ಲಿ ಬರೋದು ಕಾಮನ್ ಆಗುತ್ತೆ. ಒಂದು ದಿನ ಆದಮೇಲೋ 2 ದಿನ ಆದಮೇಲೋ ಅಥವಾ ಒಂದು ವಾರ ಆದಮೇಲೋ. ಬಟ್ ಈ ಒಂದು ಟಾಕ್ಸಿಕ್ ಟೀಸರು ಜಸ್ಟ್ 24 ಗಂಟೆ ಒಳಗಡೆ ಟ್ರೆಂಡಿಂಗ್ನಲ್ಲಿರೋದು ಬಹಳ ವಿಶೇಷ ಅಂತ ಹೇಳಬಹುದು. ಬಾಕ್ಸ್ ಆಫೀಸ್ನಲ್ಲಿ ಸಿನಿಮಾ ಧೂಳೆಪ್ಸುತ್ತೆ ಅನ್ನೋದು ನಮಗೆ ಈ ಟೀಸರ್ನ ನೋಡಿದ ಮೇಲೆ, ಈ ಟೀಸರ್ಗೆ ಬಂದಿರುವಂತಹ ಒಂದಷ್ಟು ರಿಯಾಕ್ಷನ್ನ ನೋಡಿದ ಮೇಲೆ ನಮಗೆ ಅನಿಸಿದೆ ಬಾಕ್ಸ್ ಆಫೀಸ್ನಲ್ಲಿ ಸಿನಿಮಾ ಕಂಪ್ಲೀಟಾಗಿ ಧೂಳೆಪ್ಸುತ್ತೆ ಅಂತ. ಆನಂತರ ಅದೇ ಸಿನಿಮಾ ಟಾಕ್ಸಿಕ್ ರಿಲೀಸಿಂಗ್ ದಿನ ದುರಂಧರ್ 2 ಸಿನಿಮಾ ಕೂಡ ಬರ್ತಾರೆ. ಈ ಕಡೆ ದುರಂಧರ್ ಸಿನಿಮಾ ಸಿಕ್ಕಾಪಟ್ಟೆ ಹಿಟ್ ಆಗಿತ್ತು. 2025ರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಆಗಿತ್ತು. ಬಹಳ ಹಿಟ್ಟಾದಂತಹ ಸಿನಿಮಾ. ಆ ಒಂದು ಕಥೆಯನ್ನೇ ನಮ್ಮ ಭಾರತೀಯರು ಇಷ್ಟಪಟ್ಟಿದ್ರು. ಬರೀ ಬಾಲಿವುಡ್ ಮಾತ್ರ ಅಲ್ಲ, ಇಡೀ ಭಾರತೀಯ ಚಲನಚಿತ್ರ ರಂಗದಲ್ಲಿ ಎಲ್ಲರೂ ಕೂಡ ಇಷ್ಟಪಟ್ಟಂತಹ ಕಥೆ ಆಗಿತ್ತು ದುರಂಧರು. ಸೊ ಎರಡಕ್ಕೂ ಕೂಡ ಕಾಂಪಿಟೇಷನ್ ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗ್ತಾ ಇದೆ. ಅದನ್ನು ಹೊರತುಪಡಿಸಿ ಆಫ್ಟರ್ ಟಾಕ್ಸಿಕ್ ಟೀಸರ್ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಹೇಗಿದೆ ಎಫೆಕ್ಟು ಅಂತ ರ್ಯಾಂಡಮ್ ಆಗಿ ನೋಡ್ಕೊಂಡು ಬರೋಣ. ಸೊ ತಾವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾ ಬಳಸ್ತಿರ್ತೀರಿ. ಸೊ ನಿಮಗೆ ಗೊತ್ತಿರುತ್ತೆ ಯಾವ ರೀತಿಯಾದಂತಹ ಟ್ರಾಲ್ಸು ಸದ್ಯದ ಮಟ್ಟಿಗೆ ಟಾಕ್ಸಿಕ್ಗೆ ಕುರಿತಂತೆ ನಡೀತಾ ಇದೆ ಅಂತ. ಒಂದಷ್ಟು ಅಂದರೆ ಯಶ್ ಅವರ ಸಿನಿಮಾ ಕಿರಾತಕದ ಟ್ರೋಲ್ ಕೂಡ ಆಗ್ತಾ ಇದೆ. ಅಪ್ಪ ಮಗನ ಒಂದಷ್ಟು ಸಂಬಂಧದಲ್ಲಿ ಹಾಗೆಯೇ ಯಾವ ರೀತಿ ಮಗನ ಬೆಳೆಸಿದ್ಯಾ ಅನ್ನೋ ರೀತಿಯಲ್ಲಿ ಒಂದಷ್ಟು ಟ್ರೋಲ್ಸ್ ಕೂಡ ಆಗ್ತಾ ಇದೆ. ಬಹಳ ಅಂದರೆ ಹೀಗೂ ಕೂಡ ಟ್ರೋಲ್ ಮಾಡಬಹುದಾ? ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಕ್ಷಣಕ್ಕೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಟೀಸರ್ಗೂ ಅದಕ್ಕೂ ಕಂಪೇರ್ ಮಾಡಿಬಿಟ್ಟು ಟ್ರೋಲ್ ಮಾಡ್ತಾರೆ ಅಂತಂದರೆ ಒಂದು ರೀತಿ ಖುಷಿ ಆಗುತ್ತೆ, ನಗು ಬರುತ್ತೆ, ಸಂತೋಷ ಆಗುತ್ತೆ. ಮೂಡ್ ಆಫ್ ಆಗಿದ್ದವರಿಗೆ ಇದನ್ನು ನೋಡಿದ್ರೆ 100% ನಗ್ತೀವಿ. ಆನಂತರದಲ್ಲಿ ರಾಮಾಚಾರಿ ಟ್ರೋಲ್ಸು, ರಾಧಿಕಾ ಅವರು ಸೈಲೆಂಟಾಗಿ ಕುತ್ಕೊಂಡಿರೋದು ಅಥವಾ ರಾಧಿಕಾ ಅವರು ಅಳ್ತಾ ಇರೋದು,
ರಾಧಿಕಾ ಅವರಿಗೆ ಕುರಿತಾದಂತಹ ಟ್ರೋಲ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯದ ಮಟ್ಟಿಗೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಟೀಸರ್ ನೋಡಿ ಹೇಗೆ ಅನ್ನಿಸ್ತು, ನೀನು ಬೇಡವೇ ಬೇಡ ನನಗೆ ರಾಮಾಚಾರಿ, ಈ ರೀತಿಯಾದಂತಹ ಟ್ರೋಲ್ ಕೂಡ ಓಡಾಡ್ತಾ ಇದೆ. ಆಮೇಲೆ HDK ಅವರ HD ಕುಮಾರಸ್ವಾಮಿ ಅವರ ಒಂದಷ್ಟು ಟ್ರೋಲ್ಸ್ ಕೂಡ ನೀವೆಲ್ಲರೂ ನೋಡಿರ್ತೀರ ಈ ಟ್ರೋಲ್ಗಳನ್ನು. ಸೊ ಸದ್ಯದ ಮಟ್ಟಿಗೆ ಈ ಒಂದಷ್ಟು ಟ್ರೋಲ್ಸ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಈಗ ಮಾಡಿರುವಂತಹ ನೀವು ದೃಶ್ಯ ಹೇಗಿದೆ, ಹಸಿ ಬಿಸಿ ದೃಶ್ಯ ಮಾಡಿದ್ದೀರಾ, ನಿಮ್ಮಮ್ಮ ಏನಂತಾರೋ ಅಂತ. ಅದಕ್ಕಿಂತ ಒಂದು ಮುಖ್ಯವಾಗಿರುವಂತಹ ವಿಚಾರ ಏನಪ್ಪ ಅಂದರೆ, ಇದೇ ಟಾಕ್ಸಿಕ್ ಟೀಸರ್ನ ಯಶ್ ಅವ್ರ ಅಮ್ಮ ನೋಡಿದರೆ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ ನನ್ನ ಮಗ ಈ ರೀತಿ ಮಾಡಿರೋದು, ಅದು ಬೇರೆ ಥರನೇ ಇರುತ್ತೆ ಸಿನಿಮಾ, ನೀವು ನೋಡಿ ಅನ್ನೋ ಮುಖಾಂತರ ಅವರು ಕೂಡ ಒಂದು ಚಿಯರಪ್ ಮಾಡುವಂತಹ ಕೆಲಸವನ್ನು ಯಶ್ ಅವ್ರ ತಾಯಿನೂ ಮಾಡಿದ್ದಾರೆ. ಸೊ ಇಲ್ಲಿ ಈ ಒಂದಷ್ಟು ಟ್ರೋಲ್ಗಳು ಹೋಗ್ತಾ ಇದೆ. ಸದ್ಯದ ಮಟ್ಟಿಗೆ ಈ ಟೀಕೆಗಳಿಗೆಲ್ಲ ಕಂಪ್ಲೀಟಾಗಿ ಟಾಕ್ಸಿಕ್ ಟೀಮ್ ಗೋಲಿ ಹೊಡೆದಿದೆ ಅಂತಲೇ ಹೇಳ್ಬೋದು. ಒಂದು ಅದ್ಭುತವಾಗಿರುವಂತಹ ಸಖತ್ ಸೌಂಡ್ ಮಾಡುವಂತಹ ಟೀಸರ್ ಕೊಟ್ಟಿದೆ. ಇದೇ ರೀತಿ ಕ್ರೇಜ್ ಮುಂದುವರೆದ್ರೆ ಇನ್ನು ಸಿನಿಮಾ ಬ್ಲ್ಯಾಕ್ ಬಸ್ಟರ್ ಹಿಟ್ ಆಗೋದಂತೂ ಗ್ಯಾರಂಟಿ ಆಗುತ್ತೆ. ಏನು KGF 2 ಏನು ದಾಖಲೆ ಬರೆದಿದೆ, ಆ ದಾಖಲೆಗಳನ್ನು ಧೂಳಿ ಪಟ ಮಾಡುತ್ತೆ ಟಾಕ್ಸಿಕ್ ಅನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಇದೆ. ಬರೀ ಟೀಸರೇ ಒಂದು 2ರಿಂದ 3 ದಿನಕ್ಕೆ ಕೋಟಿಗಟ್ಟಲೆ ವ್ಯೂಸನ್ನು ಪಡ್ಕೊಂಡಿದೆ ಅಂತಂದರೆ, ಒಂದು 2-3 ನಿಮಿಷ ಟೀಸರು. ಇನ್ನು ಸಿನಿಮಾ ಅಂತ ಬಂದಾಗ ಅದೆಷ್ಟು ಯಶ್ ಅವರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಇಲ್ಲೇ ಲೆಕ್ಕಾಚಾರ ಸಿಗ್ತಾ ಇದೆ. ಅದನ್ನು ಹೊರತುಪಡಿಸಿ ಯಶ್ ಅವರಿಗೆ ಹಿಂದಿಯಲ್ಲಿ ಅಂದರೆ ಬಾಲಿವುಡ್ಡಲ್ಲಿ ಹೆಚ್ಚಾಗಿ ಫ್ಯಾನ್ಸ್ ಇರೋದ್ರಿಂದ ಬಾಲಿವುಡ್ ಅವರು ತುಂಬ ಅಂದರೆ ನಮ್ಮ ಕರ್ನಾಟಕದಿಂದ ಸ್ಯಾಂಡಲ್ವುಡ್ನಿಂದ ಒಂದಷ್ಟು ಮಿಶ್ರ ಪ್ರತಿಕ್ರಿಯೆಗಳು ಸಿಗ್ತಾ ಇದೆ. ಆದರೆ ಬಾಲಿವುಡ್ನಲ್ಲಿ ನಾವು ನೋಡೋದಾದರೆ, ಕನ್ನಡಕ್ಕೆ ಕಂಪೇರ್ ಮಾಡಿ ಬಾಲಿವುಡ್ನಲ್ಲಿ ಯಶ್ ಅವ್ರ ಸಿನಿಮಾಗೆ ಸಪ್ರೇಟ್ ಫ್ಯಾನ್ಸ್ ಬೇಸ್ ಇದೆ. ಅವರೆಲ್ಲರೂ ಕೂಡ ಪಾಸಿಟಿವ್ ಆಗಿ ಈ ಒಂದು ಸಿನಿಮಾನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಸದ್ಯದ ಮಟ್ಟಿಗೆ ಟಾಕ್ಸಿಕ್ ಟೀಸರು ಧೂಳಿಪಟ ಆಗೋಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಅಭಿಮಾನಿಗಳನ್ನು ಗಳಿಸ್ಕೊಂಡಿರುವಂಥದ್ದು. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ದೇಶಕಿ ಗೀತು ಅವರು ಕೂಡ ಮಾತಾಡಿದ್ದಾರೆ. ಅಂದರೆ ಒಂದು ಕಮೆಂಟ್ ಸೆಕ್ಷನನ್ನು ಆಫ್ ಮಾಡಿ, ನೀವೊಬ್ಬರು ಸ್ತ್ರೀವಾದಿ ಆಗಿರೋದ್ರಿಂದ ಈ ರೀತಿ ಕಂಟೆಂಟ್ಗಳನ್ನು ಯಾಕೆ ಕೊಡ್ತೀರಾ ಅನ್ನೋರಿಗೆ ಅವರು ಚಾಟಿ ಬೀಸುವಂತಹ ಕೆಲಸ ಅಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಅವರು ಅದರಲ್ಲಿ ಮಾತಾಡ್ತಾ ಹೋಗಿದ್ದಾರೆ, ನೀವು ಸಿನಿಮಾದ ರೀತಿ ನೋಡಿದ್ರೆ ನಿಮಗೆಲ್ಲವೂ ಕೂಡ ಅರ್ಥ ಆಗ್ತಾ ಹೋಗುತ್ತೆ ಅಂತ. ಇಲ್ಲೂ ಕೂಡ ಅವರು ಒಂದು ಹಿಂಟನ್ನು ಕೊಟ್ಟಿದ್ದಾರೆ. ಆ ಹಿಂಟ್ ಅರ್ಥ ಆದವ್ರಿಗೆ ಮಾತ್ರ ನೆಕ್ಸ್ಟ್ ಟ್ರೈಲರ್ ಹೇಗಿರಬಹುದು ಅನ್ನೋ ನಮಗೆ ಒಂದು ಹಿಂಟ್ ಸಿಗ್ತಾ ಹೋಗುತ್ತೆ. ಮಾಹಿತಿಯ ಪ್ರಕಾರ ಕಂಪ್ಲೀಟಾಗಿ 5 ಜನ ಹೀರೋಯಿನ್ಸ್ನ ಹೀರೋ ಆಗಿ ಈ ನಿರ್ದೇಶಕಿ ತೋರಿಸ್ತಾ ಇದ್ದಾರೆ ಅನ್ನುವಂಥ ಒಂದಷ್ಟು ಚಿಕ್ಕ ಹಿಂಟನ್ನು ಬಿಟ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಕಾದ್ ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.